ನಮಸ್ಕಾರ. ನಾವು ಅಂಕೋಲದವರು. ನೀವು ಸಿಡ್ಜು ಲವರ್ ಆಗಿದ್ರೆ ಈ ವಿಡಿಯೋನ ಎಂಡ್ ತನಕ ನೋಡಿ. ಸಿಡ್ಜು ಸಾಕೋದ್ಕಿಂತ ಕೇರ್ ಮಾಡೋದು ತುಂಬಾ ಮುಖ್ಯ. ಸಿಡ್ಜುಗಳಿಗೆ ಸಾಧಾರಣವಾಗಿ ಬರುವ ಸಮಸ್ಯೆಗಳು ಐ ಇನ್ಫೆಕ್ಷನ್, ಸ್ಕಿನ್ ಇನ್ಫೆಕ್ಷನ್ ಮತ್ತು ಹೇರ್ ನಾಟ್ಸ್. ನಮ್ ತಿಯೋಗು ಸೇಮ್ ಪ್ರಾಬ್ಲಮ್ ಇರೋದ್ರಿಂದ ಇವನಿಗೆ ಮಡ್ಗಾಂವ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಐ ಚೆಕಪ್ ಮತ್ತೆ ಗ್ರೂಮಿಂಗ್ ಮಾಡಿಸ್ಕೊಳ್ಳೋಕೆ ಟೇಲ್ವೇಗರ್ ಕ್ಲಿನಿಕ್ ಅಥವಾ ಕೋಪೆಟ್ ಕೇರ್ ಸರಿಯಾದ ಸ್ಥಳ. ನಿಮ್ ಹತ್ರನು ಸಿಡ್ಜು ಇದ್ರೆ ಮೊದಲು ಕಣ್ಣಿನ ಹತ್ರ ಇರೋ ಉದ್ದ ಕೂದಲು ಕಟ್ ಮಾಡಿಸಿ. ಯಾಕಂದ್ರೆ ಆ ಕೂದಲು ಕಣ್ಣಿಗೆ ತಾಗಿ ಐ ಇರಿಟೇಷನ್ ಆಗೋ ಚಾನ್ಸ್ ಇರುತ್ತೆ. ಸಿಡ್ಜು ಬಾಡಿಯಲ್ಲಿ ಉದ್ದ ಕೂದಲು ಇದ್ರೆ ಹೇರ್ ನಾಟ್ಸ್ ಮತ್ತು ಸ್ಕಿನ್ ಇನ್ಫೆಕ್ಷನ್ ಬರುವ ಸಾಧ್ಯತೆ ಹೆಚ್ಚು. ಡೈಲಿ ಒಂದ್ಸಲಾದ್ರೂ ಕೋಂಪ್ ಮಾಡ್ಲೇಬೇಕಾಗುತ್ತೆ. 3 ವಾರ ಬಿಟ್ಟು ಸ್ನಾನ ಮಾಡಿಸಬೇಕಾದ್ರೆ ಮೈಲ್ಡ್ ಡಾಗ್ ಶಾಂಪೂನ ಉಪಯೋಗಿಸಿ. ಇದರಿಂದ ಹೇರ್ ಸಾಫ್ಟ್ ಮತ್ತು ಸಿಲ್ಕಿ ಆಗಿ ಇರುತ್ತೆ. ಕೋಂಬು ಕೂಡ ಸುಲಭವಾಗಿ ಮಾಡಬಹುದು. ಕ್ಲಿನಿಕ್ ಗೆ ಹೋದಾಗ ನೇಲ್ ಕಟ್ ಮತ್ತು ಇಯರ್ ಕ್ಲೀನ್ ಮಾಡಿಸೋದು ಕೂಡ ತುಂಬಾ ಮುಖ್ಯ. ಸಿಡ್ಜು ಒಂದು ಫ್ರೆಂಡ್ಲಿ ಡಾಗ್, ಅದಕ್ಕೆ ತುಂಬಾ ಅಟೆನ್ಷನ್ ಬೇಕಾಗುತ್ತೆ. ಫುಡ್ ಅಲ್ಲಿ ಚಾಕೊಲೇಟ್ಸ್, ಗ್ರೇಪ್ಸ್, ಆನಿಯನ್, ಆಯಿಲಿ ಸ್ನಾಕ್ಸ್ ಕೊಡಬೇಡಿ. ಹೆಲ್ದಿ ಫುಡ್ ಅಂದ್ರೆ ಪ್ರೋಟೀನ್ ಗೆ ಚಿಕನ್, ಫಿಶ್, ಎಗ್. ವೆಜಿಟೇಬಲ್ಸ್ ಅಲ್ಲಿ ಕ್ಯಾರೆಟ್ ಮತ್ತೆ ಬೀನ್ಸ್ ಕೊಡಬಹುದು. ಸರಿಯಾದ ಫುಡ್ ಮತ್ತು ರೆಗ್ಯುಲರ್ ಗ್ರೂಮಿಂಗ್ ಮಾಡಿಸಿದ್ರೆ ಸಿಡ್ಜು ಮುದ್ದಾಗಿ ಕಾಣ್ತಾನೆ. ಯಾರಿಗೆ ಸಿಡ್ಜು ಅಂದ್ರೆ ತುಂಬಾ ಇಷ್ಟನೋ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ.